ಆತ್ಮೀಯ EH16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತ್ ಅವರು. ಅತ್ಯಂತ ತ್ವರಿತ ಬೆಳವಣಿಗೆ. ಯಾಕಪ್ಪ ಅಂತಂದರೆ DKC ಅವರು ತಮ್ಮ ಬೆಂಬಲಿಗರು ಅಂದರೆ ಶಾಸಕರ ಬೆಂಬಲಗಳನ್ನು ಹೆಚ್ಚು ಮಾಡ್ಕೊಂಡಿದ್ದಾರೆ ಅನ್ನೋಂಥ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಇದರರ್ಥ ಶಾಸಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಅದೇ ಕಾರಣ DKC ಅವರ ಶಾಸಕರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಸಿದ್ದರಾಮಯ್ಯನವರಿಗೆ ಸಿಕ್ಕಿರೋ ಶಾಕಿಂಗ್ ನ್ಯೂಸ್. ಸಿದ್ದರಾಮಯ್ಯನವರು ಇಲ್ಲಿವರೆಗೆ ಏನು ತಿಳ್ಕೊಂಡಿದ್ರು, ತಮ್ಮ ವ್ಯಕ್ತಿತ್ವ ಜೊತೆ ಶಾಸಕರ ಜೊತೆ ಇದ್ದೇ ಇರ್ತಾರೆ ಅನ್ನುವಂಥ ಮಾತು. ಸುತ್ತಮುತ್ತಲು ಅವರು ಗುಂಪಿನವರು ಅದನ್ನು ತಿಳ್ಕೊಂಡು ಹೊರಟಿದ್ರು ಏನೋ. ಆದರೆ ಈಗ ಬಂದಂಥ ವರದಿಗಳ ಪ್ರಕಾರ ಬುದ್ಧಿವಂತ DKC ಗೊತ್ತಿತ್ತು ನಾವೆಲ್ಲಿ ಸೂತಿದ್ದೀವಿ ಅಂತೇಳಿ, ಬೆಂಬಲಿಗರಿಲ್ಲ ಶಾಸಕರು ಅನ್ನೋದು ಕಾರಣಕ್ಕಾಗಿ ಈ ಸಲ ಮಾಡ್ಕೊಂಡಿದ್ದಾರೆ. ಭಾಳ ಜನ ಅವ್ರನ್ನ ದೂರ ಸರಿದ್ದಾರೆ ಅನ್ನೋಂಥ ರಿಪೋರ್ಟ್ ಬಂದ ತಕ್ಷಣ ಅಲರ್ಟ್ ಆಗಿರುವಂಥ ನಮ್ಮ ಸಿದ್ದೂರವರು, ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ದಲಿತ CM ಅನ್ನು ಮಾಡೋ ನಿಟ್ಟಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಮುಂದಿನ 2 ಬಜೆಟ್ ಮನಸ್ಸು ವಿಚಾರ ಬದಿಗಿಡ್ತಾ ಇದ್ದಾರೆ. ಇದು ಅನಿವಾರ್ಯ ಪ್ರಸಂಗ ಬಂದರೆ DKC ಅವ್ರನ್ನ ಮಾಡುವಾಗಿಲ್ಲ, ಮಾಡೋದಿದ್ರೆ ಪರಮೇಶ್ವರ್ ಅವ್ರನ್ನ ಮಾಡುವಂಥದ್ದು. ಹಲವಾರು ಕಾರಣಗಳಿದ್ದಕ್ಕೆ. ಒಂದಿದ್ದು ಈ ಮನುಷ್ಯ ನಮ್ಮ ಮಾತು ಕೇಳಿಲ್ಲ ಅನ್ನುವಂಥದ್ದಾಗಿರ್ಬೋದು. ನಾನು ಸೀನಿಯರ್ ಮೋಸ್ಟ್ ಇರುವಾಗಲೂ ನಾನು CM ಆಗಲೇಬೇಕು ಅನ್ನೋ ತಟಕ್ಕೆ ಬಿದ್ದಿದ್ದು ಸಹಜವಾಗಿ ಒಂದು ಈರ್ಷ್ಯಾ ಭಾವನೆಯಲ್ಲಿ ಬೆಳೆದಿರ್ಬೋದು, ಇಲ್ಲ ಅಂತಲ್ಲ. ಹೀಗಾಗಿ ನಾನೇ ಇರಬೇಕು, ಇಲ್ಲ ಅವನ ಮಾಡಲಿ ಕೊಡೋದನ್ನಂಥ ನಿರ್ಧಾರಕ್ಕೆ ಬಂದಂಗೆ ಕಾಣ್ತದೆ. ಆ ದಿಶೆಯಲ್ಲೇ ಅಲರ್ಟ್ ಆಗಿರೋ ಸಿದ್ದರಾಮಯ್ಯನವರು ದಲಿತ ಅಸ್ತ್ರವನ್ನು ಮುಂದೆ ಬಿಡುವಂಥದ್ದು. ಯಾಕಂದರೆ ಇಲ್ಲಿವರೆಗೆ ದಲಿತರೊಬ್ಬರು ಮಾಡೇ ಇಲ್ಲ CM ಅನ್ನುವಂಥದ್ದು ದೊಡ್ಡ ಒಂದು ಏನಪ್ಪ ಅಂತಂದರೆ ಕಾಂಗ್ರೆಸ್ಸಿನ ಕೊರಗ. ಅದನ್ನು ಈ ಸಲ ಈಡೇರಿಸ್ಕೊಡ್ಬೇಕು ಅಂತ ಇದ್ರೆ ನಾನಿರಬೇಕು, ಇಲ್ಲ ಪರಮೇಶ್ವರಪ್ಪನವ್ರು ಇರಬೇಕು. ಇದರಿಂದ ಜಿ ಪರಮೇಶ್ವರ್ ಅವ್ರಿಗೆ ಒಂದು ದೊಡ್ಡ ಬಂಪರ್ ಹೊಡೆದಂಗೆ ಆಗಿಬಿಡೋದು, ಲಾಟ್ರಿ ಹೊಡೆದಂಗೆ ಆಗಿಬಿಡೋದ. ಯಾಕಪ್ಪ ಅಂದ್ರೆ ಅದು ಈಗಿನ ಪರಿಸ್ಥಿತಿಯಲ್ಲೇ ಸತೀಶ್ ಅವರಿಗೆ CM ಮಾಡೋ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಇದ್ದಾವೆ. ಯಾಕಪ್ಪ ಅಂತಂದ್ರೆ CM ಅವರು ಆಗೋದಕ್ಕೆ ಸತೀಶ್ ಅವ್ರಿಗೂ ವಯಸ್ಸಿರ್ಬೋದು, ಅಥವಾ ಬೆಂಬಲಿಗರಿರ್ಬೋದು, ಅಥವಾ ಶಾಸಕರ ಬೆಂಬಲ ಇರ್ಬೋದು, ಅಷ್ಟರ ಪ್ರಮಾಣದಲ್ಲಿ ಇಲ್ಲ ಅಂತ ಕಾಣ್ತದೆ. ಮತ್ತು ಅದು ಸರಿಯಾಗಿ ಲೋಕಕ್ಕೆ ಕಾಣೋದಿಲ್ಲ ಅನ್ನುವಂಥದ್ದು ಅನಿಸ್ತಾ ಇದೆ. ಯಾಕಂದ್ರೆ ವಿರೋಧಿಗಳು ಸಾಕಷ್ಟು ಇದ್ದಾರೆ. ಹೀಗಾಗಿ ಅವ್ರಿಗಿರುವಂಥ ಬೆಸ್ಟ್ ಆಪ್ಷನ್ ಏನಪ್ಪ ಅಂತ ಸಿದ್ದರಾಮಯ್ಯನವರಿಗೆ ಪರಮೇಶ್ವರ್ ಅವರು ಮಾಡುವಂಥದ್ದು. ಅದಕ್ಕೆ ಈ ಸಲ ದಲಿತರಿಗೆ ಒಂದು CM ಸೀಟ್ ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಸಿದ್ದರಾಮಯ್ಯರು ಇಳಿಸಲೇಬೇಕು ಅನ್ನೋದು ಹಠಕ್ಕೆ ಬಿದ್ದರೆ, ಹಠಮಾರಿತನ ಮಾಡಿದರೆ DKC ಅವರು ನಿಶ್ಚಿತವಾಗಿ ಈ ಕಾರ್ಡನ್ನು ಮುಂದೆ ಪ್ಲೇ ಮಾಡಿ ಮತ್ತು ಅದಕ್ಕೆ ದಲಿತ ಸಮುದಾಯದ ಅನೇಕ ಶಾಸಕರು ಅವ್ರ ಬೆಂಬಲಿಗೆ ನಿಲ್ತಾರೆ, ಜೊತೆಗೆ ತಮ್ಮ ಶಕ್ತಿನ ಹೆಚ್ಚಾಗ್ತದೆ ಅಂತ ಕಾರಣಕ್ಕೆ ಇದು ಈಗಿನ ಬ್ಯಾಡ್ ಡೆವಲಪ್ಮೆಂಟ್. ಅದಕ್ಕಾಗಿ CM ಬೆಂಬಲಗಳೆಲ್ಲ ಒಕ್ಕೊರಲಿಂದ ಒಂದೇ ಮಾತಿನಿಂದ ಜನ ದೂರ ಸೇರ್ತಾ ಇದ್ದಾರೆ, ಅಂದರೆ ಶಾಸಕರು ದೂರ ಸೇರ್ತಾ ಇದ್ದಾರೆ. ನೀವು ಎಚ್ಚರ, ಈಗ ನೀವು ಮುಂದುವರಿಯೋದು ಪ್ರಯತ್ನ ಮಾಡಬೇಕು ವಿನಃ ಇಲ್ಲ ಬದಲಾವಣೆ ಮಾಡೋದು ಬಂದರೆ ನಿಶ್ಚಿತವಾಗಿ ಪರಮೇಶ್ವರನ್ನು ನೀವು CM ಆಗಿ ಮಾಡುವಂಥ ಎಲ್ಲ ಕೆಲಸ ಮಾಡಬೇಕಂತ ಒತ್ತಡ ಅವ್ರ ಮೇಲೆ ಅದು. ಹೀಗಾಗಿ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ DKC ಅವ್ರಿಗೆ CM ಸೀಟ್ ಕೊಡಲಿಕ್ಕಿಲ್ಲ ಅನ್ನೋದು. ಆದರೂ ಈ DKC ಅವ್ರ ಮೇಲೆ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡ್ ಪ್ರೀತಿ ಅದ, ಅದು ಅವ್ರಿಗೂ ಒಂದು ಭಯ ಅದ. ಸಿದ್ದರಾಮಯ್ಯನವರು ಸೆಳೆದು ನಿಂತರಪ್ಪ ಅಂತಂದ್ರೆ ಪಾರ್ಟಿ ಒಡೆದು ಹೋಗ್ತದೆ ಅನ್ನುವಂಥ ಭಯ. ಆ ಭಯದಿಂದಾಗಿ ಈ ಸಲ ಏನಾದರೂ DKC ಅವರು ಭಾಳ ಒತ್ತಡ ತಂದ್ರೆ ನಾನೇ ಆಗ್ಬೇಕಂತ ಹಡ್ಲಿಕ್ಕೆ ಬಿದ್ದರೆ ಆಲ್ರೆಡಿ ಹಡ್ಲಿಕ್ಕೆ ಬಿದ್ದು ಬಿಟ್ಟಿದ್ದಾರೆ ಅವರು. ಯಾಕಪ್ಪ ಅಂತಂದ್ರೆ ಈಗಾಗಲೇ ಶಾಸಕರ ಜೊತೆಗೆ ತಮ್ಮ ಸಂಪರ್ಕ ಮಾಡಿಕೊಂಡು ಶಾಸಕರ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಂಡು ಈ ಸಲ ಅಣ್ಣ ತಮ್ಮ ಅಂದರೆ DK ಸುರೇಶ್ DK ಶಿವಕುಮಾರ್ ಇಬ್ಬರು ಕುಡ್ಕೊಂಡು ಈ ಸಲ ನಾವು ಶತಾಯಗತ ಈ ಮುಂದಿನ 2 ವರ್ಷಗಳಿಗೆ CM ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿದ್ದರಿಂದಾಗಿ ಇದೇ ಹಠ ಸಿದ್ದರಾಮಯ್ಯರು ಮತ್ತು ಅವ್ರ ಬೆಂಬಲಿಗರಲ್ಲಿ ಮೂಡಿದ್ರಿಂದಾಗಿ, ಜೊತೆಗೆ ಅಹಿಂದದ ನಾಯಕರಾಗಿ ಇನ್ನೂ ಬೆಳಿಬೇಕಾಗಿದ್ದ ಸತೀಶ್ ಅವರಿಗೆ ಈ ಸಂದರ್ಭದಲ್ಲಿ CM ಮಾಡೋ ಸಾಧ್ಯತೆಗಳು ವಿಶೇಷವಾಗಿ ಕಡಿಮೆ. ಆದರೂ ಒಂದು ವೇಳೆ DKC ಬಂದರೆ ಮುಂದಿನ ದಿನಗಳಲ್ಲಿ ಸತೀಶ್ ಅವರ ಈ ಕನಸು ನುಚ್ಚೂರಾಗೋದು 2 ಮಾತಿಲ್ಲ ಅನ್ನೋಂಥ ಮಾತುಗಳು ಆ ಒಂದು ರಾಜಕೀಯ ವಲಯದಲ್ಲಿ ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈಗೇನಪ್ಪ ಅಂತಂದರೆ ದಲಿತ CM ಕಾರ್ಡನ್ನು ಉಳಿಸೋದು, ಒಂದು ವೇಳೆ ತಾನೇ ಉಳಿದ್ರೆ ಅಡ್ಡಿ ಇಲ್ಲ ಅಂದರೆ ದಲಿತರನ್ನು ಮಾಡಿ ಹೋಗುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹೀಗಾಗಿ
ಈ ದಲಿತ ಸಿ ಎಂ ಅಸ್ತ್ರ ಎಲ್ಲಿವರೆಗೆ ಆಗ್ಬೋದು. ಜೊತೆಗೆ ಇನ್ನೂ ಒಂದು ಕಾರಣ, ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದದ ಏನಪ್ಪ ಅಂದರೆ CBI ಇನ್ನೊಂದು ಏನೋ ಆರೋಪಗಳು ಇವ್ರ ಮೇಲೆ ಇದ್ದಾವೆ, ಟೀಕೆಶ್ವರ ಮೇಲೆ, ಅವುಗಳನ್ನು ಸಹಿತ ಎತ್ತಿ ಒಂದು ಕೊಡುವಂಥ ಕೆಲಸ ಆಗ್ಬೋದು, ಮತ್ತೇನೋ ಆಗ್ಬೋದು. ಹೈಕಮಾಂಡ್ಗೆ ಏನಾಗ್ತದೆ ನೋಡೋಣ ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಕ್ಷಣಕ್ಕೂ ಸಹಿತ ಒಂದು ಏನೋ ಸುದ್ದಿಗಳು ಬದಲಾವಣೆ ಆಗ್ತಾ ಇದ್ದಾವೆ. DK ಅವರು ಕ್ಷಣಕ್ಕೆ ಬಲಿಷ್ಠ ಆಗ್ತಾ ಇದ್ದಾರೆ ಅಂತ ಸುದ್ದಿಗಳಿದ್ದಾವೆ. ನೋಡೋಣ ಏನಾಗ್ತದೆ. ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ್. ನಿಮ್ಗೆ ಲೈಕ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ. ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.